ಈಗ ಹಿಂದೂಗಳು ಕನ್ನಡವನ್ನ ಕನ್ನಡ ತಾಯಿ ಅಂತ ಕರೆದದ್ದು ಒಬ್ಬ ಮುಸಲ್ಮಾನರಿಗೆ ಕನ್ನಡ ಕಲೀಲಿಕ್ಕೆ ಅಡ್ಡಿ ಆಗಬೇಕಾ ಅನ್ನೋದು. ಕನ್ನಡಕ್ಕೆ ಧರ್ಮ ಇಲ್ಲ. ಕನ್ನಡ ಅನ್ನೋದು ಈ ನೆಲದ ಭಾಷೆ ಅಷ್ಟೇ. ಈ ನೆಲವನ್ನು ಒಪ್ಕೊಂಡವರು ಆ ಭಾಷೆಯನ್ನು ಒಪ್ಕೋಬೇಕಾಗತ್ತೆ. ಈಗ ಸರ್ಕಾರ ಅವರಿಗೆ ಅಧಿಕೃತವಾದ ಆಹ್ವಾನ ನೀಡಿದೆ, ಅದನ್ನ ಒಪ್ಪದು ಬಿಡೋದು ಬಾನು ಮುಷ್ತಾಕ್ ಮೇಡಮ್ ಅವ್ರದ್ದು. ನಾವು ನೀವು ಮಾತಾಡೋದ್ರಲ್ಲಿ ಏನರ್ಥ ಇದೆ? ಈ ರಾಜ್ಯದ ಪ್ರಜೆಗಳು ಸ್ವಾಮಿ, ನಾವೆಲ್ಲ ಸೇರಿ ವೋಟ್ ಹಾಕಿನೇ ಸರ್ಕಾರಗಳ ನಿರ್ಮಾಣ ಆಗೋದು. ನಾವ್ ಯಾರು ಅಂತ ಕೇಳಕ್ಕೆ ನೀವ್ಯಾರು? ಇಲ್ಲಿ ಹುಟ್ಟು ಬೆಳೆದು ನಮ್ಮ ಕರ್ನಾಟಕ ಭುವನೇಶ್ವರಿಗೆ ಅವಮಾನ ಮಾಡ್ತಿರೋದು ಅವರು. ಬಾಗಿನ ತಕೊಂಡ್ರು, ಕುಂಕುಮನೇ ಇಟ್ಕೊಂಡಿಲ್ಲ. ಗೊಂದಲ ಮನದಲ್ಲಿ ಯಾವಾಗ ಆ ತರ ಗೊಂದಲ ಇದೆ, ಅವರು ಅರ್ಹವೇ ಅಲ್ಲ. ತಮ್ಮ ವೋಟ್ ಬ್ಯಾಂಕ್ಗಾಗಿ ದಸರಾ ಉದ್ಘಾಟನೆಯನ್ನೂ ಬಳಸ್ಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಏನು ಹೇಳೋದು? ದೀನ ದಲಿತರನ್ನ, ಶೋಷಿತರನ್ನ ದೂರ ನಿಲ್ಲಿಸಿ ಬ್ರಾಹ್ಮಣ್ಯರನ್ನ ಮುಂದೆ ನಿಲ್ಲಿಸಿರುವ ನಿಲುವನ್ನು ಸರ್, ನಾರಾಯಣಗೌಡರು ಅನ್ನೋ ಹೆಸರು ಗೊತ್ತಾ ಸರ್? ಅವರ ಹೋರಾಟ ಯಾವುದ್ರ ಪರವಾಗಿರುತ್ತೆ? ಕನ್ನಡ ಪರ. ಅವ್ರು ಬ್ರಾಹ್ಮಣರ ಸರ್? ಅಷ್ಟೇ ಉತ್ತರ ಅಷ್ಟೇ.